ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 638 ಪಾಯಿಂಟ್ಸ್ ಡೌನ್ ಆಗಿ 56,788 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 207 ಪಾಯಿಂಟ್ಸ್ ಡೌನ್ ಆಗಿ 16,887 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 602 ಪಾಯಿಂಟ್ಸ್ ಡೌನ್ ಆಗಿ 38,029 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪು 1.2% ಕರೆಕ್ಟ್ ಆದರೆ ಸ್ಮಾಲ್ ಕ್ಯಾಪು 0.36% ಕರೆಕ್ಟ್ ಆಗಿದೆ. ಫ್ರೈಡೇ ದಿವಸ RBI ಗವರ್ನರ್ ಅವರು ಮಾಡಿರೋಂಥ ಸ್ಟ್ರಾಂಗ್ ಕಮೆಂಟ್ಸಿಂದ ಮಾರ್ಕೆಟಲ್ಲಿ ಒಳ್ಳೆ ರ್ಯಾಲಿ. ಅದಾದಮೇಲೆ ಅಗೈನ್ ಇವತ್ತು ನಮ್ಮ ಮಾರ್ಕೆಟ್ ಕರೆಕ್ಟ್ ಆಗಿದೆ. ಆ್ಯಂಡ್ ಈವನ್ ಫ್ರೈಡೇ ಮಾರ್ಕೆಟ್ ರ್ಯಾಲಿ ಆದಮೇಲೂ ನಾವು ಅವತ್ತಿನ ವಿಡಿಯೋನಲ್ಲಿ ಮಾರ್ಕೆಟ್ ಅಪ್ಡೇಟ್ ಡಿಸ್ಕಸ್ ಮಾಡ್ಕೊಂಡಾಗ್ಲೂ ಇದು ಒನ್ ಡೇ ಸಿನಾರಿಯೋ ಅಲ್ಲ, ನಮ್ಮ ಗ್ಲೋಬಲ್ ಆಗಿರುವಂಥ ಕನ್ಸರ್ನ್ಸ್ ಎಲ್ಲನೂ ನಾವು ಟ್ರ್ಯಾಕ್ ಮಾಡ್ತಾ ಇರಬೇಕಂತ ಮಾತಾಡ್ಕೊಂಡಿದ್ದೀವಲ್ವಾ. ಆ್ಯಂಡ್ ಈ ವೀಕೆಂಡಲ್ಲಿ ಒಂದು ನೆಗೆಟಿವ್ ಅಪ್ಡೇಟ್ ಬಂದಿದೆ. ಅದರಿಂದನೇ ಅಗೈನ್ ಇವತ್ತು ನಮ್ಮ ಮಾರ್ಕೆಟ್ನಲ್ಲಿ ಪ್ರೆಷರ್ ನೋಡಿದ್ದೀವಲ್ವಾ. ಇವತ್ತು ಮಾರ್ಕೆಟ್ ಒಂದು ಪ್ರೈಸ್ ಆಕ್ಷನ್ ಮಾತಾಡ್ಕೊಳ್ಳೋಕೆ ಮುಂಚೆ ಲಾಸ್ಟ್ 2 ಡೇಸಿಂದ ಸಬ್ಸ್ಕ್ರೈಬರ್ಸ್ ಎಲ್ಲಾನು ಕ್ರೆಡಿಟ್ ಸೂಸ್ ಇವೆಂಟ್ ರಿಲೇಟೆಡ್ ಆಗಿ ಅಗೇನ್ ರಿಸೆಷನ್ ಟೈಪ್ ಇಂಪ್ಯಾಕ್ಟ್ ನಮ್ಮ ಎಕಾನಮಿ ಮೇಲೆ ಇರತ್ತಾ, 2008 ಅಲ್ಲಿ ಲೇಮನ್ ಬ್ರದರ್ಸ್ ಕೊಲಾಪ್ಸ್ ರಿಲೇಟೆಡ್ ಆಗಿ ಸ್ಟಾಕ್ ಮಾರ್ಕೆಟ್ ಎಷ್ಟೊಂದು ಡೀಪ್ ಆಗಿ ಫಾಲ್ ಆಗಿದೆ ಅಲ್ವಾ, ಆ ಥರ ಫಾಲ್ ಇರತ್ತಾ ಅನ್ನೋ ಥರ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಡೇಟಾ ಕಾಣಿಸ್ತಾ ಇದೆ. ಈ ಕ್ರೆಡಿಟ್ ಸೂಸ್ ಆ್ಯಂಡ್ ಇವನ್ ಡಾಯ್ಚ್ ಬ್ಯಾಂಕ್ ರಿಲೇಟೆಡ್ ಆಗಿ ಇರುವಂಥ ಅನ್ಸರ್ಟನಿಟಿ ಗ್ಲೋಬಲ್ ಮಾರ್ಕೆಟ್ಸ್ನ ಇಂಪ್ಯಾಕ್ಟ್ ಮಾಡತ್ತ ಅನ್ನೋ ಥರ ಡೇಟಾ ಕಾಣಿಸ್ತಾ ಇದೆ. ಅದರಿಂದ ಇವರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಫಸ್ಟ್ ಅಂತೂ ಮಾರ್ಕೆಟ್ ಪ್ರೈಸ್ ಆಕ್ಷನ್ ಗಮನಿಸಿದ್ರೆ ಓಪನಿಂಗ್ ಸ್ಲೈಟ್ ಆಗಿ ಗ್ಯಾಪ್ ಡೌನು, ಬಟ್ ಓಪನಿಂಗ್ ಇಂದಾನು ಸ್ವಲ್ಪ ಟೈಮ್ಗೆ ಅಗೈನ್ ಪಾಸಿಟಿವ್ ಟ್ರೇಡು ಮಾರ್ಕೆಟ್ನಲ್ಲಿ. ಬಟ್ ಅಲ್ಲಿಂದಾನು ಅಗೈನ್ ನಮಗೆ ಫಾಲ್ ಕಾಣಿಸ್ತಾ ಇಂಪಾರ್ಟೆಂಟ್ ಲೆವೆಲ್ಸ್ ಹತ್ರ ಸೆಕೆಂಡ್ ಲೆವೆಲ್ ಆಫ್ ರಿಜೆಕ್ಷನ್ ಆರ್ ಸೆಲ್ಲಿಂಗು ಸಿಗ್ನಿಫಿಕೆಂಟ್ ಆಗಿ ಮಾರ್ಕೆಟ್ನಲ್ಲಿ ಒನ್ ಡೈರೆಕ್ಷನಲ್ಲಿ ಡೌನ್ ಸೈಡ್ಗೆ ಫಾಲ್ ಆಗಿದೆ. ಸಿಮಿಲರ್ ಆಕ್ಟಿವಿಟಿನೇ ಬ್ಯಾಂಕ್ ನಿಫ್ಟಿನಲ್ಲೂ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಕಾಣಿಸಿದೆ. ಅಂಡ್ ಫ್ರೆಂಡ್ಸ್, ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಅದರ ರಿಲೇಟೆಡ್ ಆಗಿರೋದ್ರಲ್ಲಿ ಹೋಗೋಕೆ ಮುಂಚೆ ಮಾರ್ಕೆಟ್ ರಿಲೇಟೆಡ್ ಆಗಿ ನಮ್ಮ ವ್ಯೂನ ನಿಮಗೆ ಮಲ್ಟಿಪಲ್ ಟೈಮ್ಸ್ ರಿಪೀಟೆಡ್ ಆಗಿ ಹೇಳ್ತಾನೆ ಬರ್ತಿದ್ದೀವಿ. 17,250 ನಿಫ್ಟಿ ಬಿಲೋ ಇರೋವರೆಗೂ ನಾವು ಮಾರ್ಕೆಟ್ನಲ್ಲಿ ಲಾಂಗ್ ಪೊಸಿಷನ್ ತಗೋಬೇಕಾಗಿರುವಂಥ ನೀಡಿಲ್ಲ ಅಂತ. ರೀಸೆಂಟ್ ಆಗಿ ಮಾರ್ಕೆಟ್ ಒನ್ ಡೈರೆಕ್ಷನಲ್ಲಿ ರ್ಯಾಲಿ ಆದಾಗ್ಲೂ ಅದೇ ಹೇಳಿದ್ದೀನಿ, ಈಗ ಫಾಲ್ ಆಗ್ತಿರೋವಾಗ್ಲೂ ಅದೇ ಹೇಳ್ತಿದ್ದೀನಿ. ಈವನ್ ಮಾರ್ಕೆಟ್ನಲ್ಲಿ ಶಾರ್ಟ್ ಟರ್ಮ್ ಬೌನ್ಸ್ ಬರ್ತಿದ್ರು 17,250 ಇರೋವರೆಗೂ ಅಗ್ರೆಸಿವ್ ಆಗಿ ಲಾಂಗ್ ಪೊಸಿಷನ್ಸ್ ಕ್ಯಾರಿ ಮಾಡಬೇಡಿ, ಕ್ಯಾರಿ ಮಾಡುವಂಥ ನೆಸೆಸಿಟಿ ಇಲ್ಲ. ಅಂಡ್ ಈ ವೀಕ್ ರಿಲೇಟೆಡ್ ಆಗಿ ಗ್ಲೋಬಲ್ ಆಗಿರುವಂಥ ಇಂಪಾರ್ಟೆಂಟ್ ಅಪ್ಡೇಟ್ಸು, ಯಾವ ಡೇಟ್ಸು, ಯಾವ ಥರ ಅಪ್ಡೇಟ್ಸ್ ಇರುತ್ತೆ ಅನ್ನೋದು ನಿಮ್ಗೆ ಈಗ ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದು. ಇದಲ್ಲದೆ ಇವತ್ತು ಮೀನ್ಸ್ October 3rd ನಮಗೆ ಎಮರ್ಜೆನ್ಸಿ ಫೆಡ್ ಮೀಟಿಂಗ್ ಇರುತ್ತೆ ಅನ್ನೋ ಥರ ಅಪ್ಡೇಟ್ಸ್ ಕಾಣಿಸ್ತಾ ಇರೋದ್ರಿಂದ ಇವತ್ತು ಒಂದು ಇವೆಂಟ್ ಡೇ ಅನ್ನೋ ಥರ ಕ್ವಶನ್ಸ್ ಬರ್ತಿದೆ. ಫ್ರೆಂಡ್ಸ್, ಇದು ಫೆಡ್ ಅವರ ಕ್ಲೋಸ್ ಡೋರ್ ಮೀಟಿಂಗ್. ಇದು ನಾರ್ಮಲ್ ಆಗಿ ನಡೀತಾನೆ ಇರುತ್ತೆ, ಟೈಮ್ ಟು ಟೈಮ್ ನಡೀತಾನೆ ಇರುತ್ತೆ. ಅದರಲ್ಲಿ ಬಡ್ಡಿ ರೇಟ್ಗಳ ಬಗ್ಗೆ ಬಿಗ್ ಸ್ಟೇಟ್ಮೆಂಟ್ಸ್ ಯೂಶಲಿ ನಮಗೆ ಬರಲ್ಲ. ಬಟ್ ಇಫ್ ಯಾವ್ದಾದ್ರು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಬರ್ತಿದ್ರೆ ಅದು ನಾನು ನಿಮಗೆ ಟೆಲಿಗ್ರಾಮ್ ನಲ್ಲಿ ಅಪ್ಡೇಟ್ ಮಾಡ್ತೀನಿ. ಬಟ್ ಪ್ರೀವಿಯಸ್ಲಿನೂ ನಡೆದಿರುವಂತಹ ಕ್ಲೋಸ್ ಡೋರ್ ಮೀಟಿಂಗ್ ಅಲ್ಲಿ ಬಿಗ್ ಸ್ಟೇಟ್ಮೆಂಟ್ಸ್ ಯಾವಾಗ್ಲೂ ಫೆಡ್ ಅವ್ರು ಮಾಡಲಿಲ್ಲ. ಇನ್ನು ಮಾರ್ಕೆಟ್ ನಲ್ಲಿ ರೊಟೇಟ್ ಆಗ್ತಿರುವಂತ ಈ ಕ್ರೆಡಿಟ್ ಸೂಸ್ ಇವೆಂಟ್ ಬಗ್ಗೆ ಬಂದ್ರೆ, ಆಕ್ಚುಲಿ ಕ್ರೆಡಿಟ್ ಸೂಸ್ ಆದ್ರೂ ಡಾಯ್ಚ್ ಬ್ಯಾಂಕ್ ರಿಲೇಟೆಡ್ ಆಗಿ ಏನಕ್ಕೆ ಈ ತರ ಫಿಯರ್ ಗ್ರೋ ಆಗ್ತಿದೆ ಅಂದ್ರೆ, 2008 ನಲ್ಲಿ ಲೇಮನ್ ಬ್ರದರ್ಸ್ ಕೊಲಾಪ್ಸ್ ಆದಾಗ ಲೇಮನ್ ಅವರ ಅಸೆಟ್ $600 ಬಿಲಿಯನ್, ಆದರೆ ಕ್ರೆಡಿಟ್ ಸೂಸ್ ಅಂಡ್ ಡಾಯ್ಚ್ ಬ್ಯಾಂಕ್ ರಿಲೇಟೆಡ್ ಆಗಿ ಅಸೆಟ್ಸು $2,800 ಬಿಲಿಯನ್. ನಿಯರ್ಲಿ 4.6 ಟೈಮ್ಸ್ ಹತ್ರ ಜಾಸ್ತಿ ಅಸೆಟ್ಸ್ನ ಮ್ಯಾನೇಜ್ ಮಾಡ್ತಿರೋಂಥ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಬ್ಯಾಂಕು ಕೊಲಾಪ್ಸ್ ಆಗ್ತಿದೆ ಅಂದರೆ ಅದು ಗ್ಲೋಬಲ್ ಮಾರ್ಕೆಟ್ನ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋ ಥರ ಮಾರ್ಕೆಟ್ ಭಯ ಬೀಳ್ತಿದೆ. ಆ್ಯಕ್ಚುಲಿ ಏನಕ್ಕೆ ಇವು ಕೊಲಾಪ್ಸ್ ಆಗತ್ತೆ, ಮಾರ್ಕೆಟಲ್ಲಿ ಏನಕ್ಕೆ ಈ ಥರ ಆಗತ್ತೆ ಅನ್ನೋದು ಡೇಟಾನ ಗಮನಿಸಿದ್ರೆ, ಕ್ರೆಡಿಟ್ ಸೂಸ್ ಅವ್ರಿಗೆ ಸಂಬಂಧಿಸಿರುವ CDS ಸ್ಪ್ರೆಡ್ಸು 14 ಇಯರ್ಸ್ ಹೈನಲ್ಲಿದೆ. ಆಕ್ಚುಲಿ ಈ CDS ಅಂದರೆ ಕ್ರೆಡಿಟ್ ಡಿಫಾಲ್ಟ್ ಸ್ವ್ಯಾಪ್. ಲೆಟ್ಸೆ ನಾವೊಂದು ಬ್ಯಾಂಕ್ ಅನ್ಕೊಳ್ಳೋಣ, ನಾವೊಂದು ಬ್ಯಾಂಕ್ ಅವರು ಬೇರೆಯವ್ರಿಗೆ ಸಾಲ ಕೊಡ್ತಿದ್ರೆ ಬದಲಾಗಿ ಅವ್ರು ರಿಲೇಟೆಡ್ ಆಗಿರೋಂಥ ಬಾಂಡ್ಸ್ನ ಹೋಲ್ಡ್ ಮಾಡ್ತಾ ಇದೀವಿ ಅನ್ಕೊಳ್ಳೋಣ. ನನಗೆ ಯಾವಾಗಾದ್ರೆ ನಾನು ಕೊಟ್ಟಿರೋಂತಹ ಸಾಲ ಡಿಫಾಲ್ಟ್ಗೆ ಹೋಗುತ್ತೆ, ನಾನು ಯಾರು ಕೊಟ್ಟಿದ್ದೀನಲ್ಲ ಅವರು ನನಗೆ ತಿರುಗಿ ಮರುಪಾವತಿ ಮಾಡೋಕ್ಕಾಗಲ್ಲ ಅಂತ ರಿಸ್ಕ್ ನಲ್ಲಿ ಇದೆ ನಾನು ಕೊಟ್ಟಿರೋಂಥ ಸಾಲ ಅಂತ ನನಗೆ ಯಾವಾಗ ಅರ್ಥ ಆಗತ್ತಲ್ವಾ, ಆವಾಗ ನನ್ನ ಹತ್ರ ಇರುವಂಥ ಬಾಂಡ್ಸ್ಗೆ ನಾನು ಪ್ರೊಡಕ್ಷನ್ ಕೇಳ್ತೀನಿ. ಇಟ್ಸ್ ಲೈಕ್ ಆಪ್ಷನ್ ಬೈಯಿಂಗ್ ಅಂಡ್ ಆಪ್ಷನ್ ಸೆಲ್ಲಿಂಗ್ ತರ. ಮಾರ್ಕೆಟ್ ಬೀಳುತ್ತೆ ಅಂತ ಅನ್ಕೊಂಡಾಗ ಪುಟ್ ಆಪ್ಷನ್ ಬೈ ಮಾಡ್ತೀವಲ್ವಾ, ಅದೇ ತರ ನನ್ನ ಹತ್ರ ಇರೋ ಬಾಂಡ್ಸ್ ವ್ಯಾಲ್ಯೂ ಬಿದ್ದೋಗುತ್ತೆ ಅಂತ ಅನ್ಕೊಂಡ್ರೆ CDS ಕ್ರೆಡಿಟ್ ಡಿಫಾಲ್ಟ್ ಸ್ವ್ಯಾಪ್ ನ ಬೈ ಮಾಡಿ, ಒಂದ್ ವೇಳೆ ನಾನು ಕೊಟ್ಟಿರೋ ಲೋನು ರಿಸ್ಕ್ ನಲ್ಲಿ ಏನಾದ್ರೂ ಬಿದ್ರೆ ಆ ಬಾಂಡ್ಸ್ಗೆ ವ್ಯಾಲ್ಯೂ ಇಲ್ದಿರ ಹೋಗತ್ತಲ್ವಾ, ಆವಾಗ CDS ಅವರು ಸೆಲ್ ಮಾಡಿರುವಂತ ಪರ್ಸನ್ ನನಗೆ ಪೇ ಔಟ್ ಮಾಡ್ತಾನೆ. ಸೊ ನಾನು ಯಾರ ಹತ್ರ ಆದ್ರೆ ಬಾಂಡ್ಸ್ ಅನ್ನು ತಗೊಂಡಿದ್ದೀನಿ ಅದು ಅವ್ರು ನನಗೆ ಪೇ ಮಾಡಕ್ ಆಗ್ತಿಲ್ಲ ಅಂದ್ರೂ ಈ CDS ನ ತಗೊಂತೀವಿ, ಅದರಿಂದ ನನಗೆ ಪ್ರೊಡಕ್ಷನ್ ಇರುತ್ತೆ. ಸೊ ಈಗ ಕ್ರೆಡಿಟ್ ಸೂಸ್ ಅವರು CDSನ ಈ ಕ್ರಿಯೇಟ್ ಡಿಫಾಲ್ಟ್ ಸ್ವ್ಯಾಪ್ನ ಜಾಸ್ತಿ ತಗೊಂತಿದಾರೋ ಅನ್ನೋ ಥರ, ಅಂದರೆ ಇದು ನಾವು ಪಾಸಿಟಿವ್ ಆಗಿ ನೋಡಬೇಕಾ ನೆಗೆಟಿವ್ ಆಗಿ ನೋಡಬೇಕಾ, ಇದೇ ಲಾಜಿಕ್ ಇಲ್ಲಿನೂ ಅಪ್ಲೈ ಆಗುತ್ತೆ. ಸೊ 2008 ಯಾವ ಸ್ಥಿತಿಯಲ್ಲಾದರೆ
ಆ ಲೆವೆಲ್ಸ್ ಇತ್ತಲ್ಲ ಈಗ್ಲೂ ಅದೇ ಲೆವೆಲ್ ಅಲ್ಲಿ ಇದೆ ಅನ್ನೋ ತರ ಅಪ್ಡೇಟ್ಸ್ ಬರ್ತಾ ಇರೋದು ಫಸ್ಟ್ ಟ್ರಿಗರ್ ಆಗಿ ಕಾಣಿಸ್ತಾ ಇದ್ರೆ, ಸೆಕೆಂಡು ದ ಕ್ರೆಡಿಟ್ ಸ್ವಿಸ್ ಅವರು CEO ಅವರು ಪ್ರೆಸೆಂಟ್ ಕ್ರೆಡಿಟ್ ಸ್ವಿಸ್ ಒಂದು ಕ್ರಿಟಿಕಲ್ ಮೂವ್ಮೆಂಟ್ ಅಲ್ಲಿ ಇದೆ ಅಂಡ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ರೀಸ್ಟ್ರಕ್ಚರಿಂಗ್ ನಡೆಯುತ್ತೆ ಅನ್ನೋ ತರ ಸ್ಟೇಟ್ಮೆಂಟ್ಸ್ ಬರ್ತಿದೆ. ಓಕೆ, ಬರ್ತಿರೋಂಥ ಈ ಡೇಟಾಗೆ ಅಂಡ್ CEO ಅವ್ರ ಸ್ಟೇಟ್ಮೆಂಟ್ಸ್ಗೆ ರಿಲೇಟ್ ಮಾಡ್ತಾ ಗ್ಲೋಬಲ್ ಆಗಿ ಒಂದು ಅನ್ಸರ್ಟನಿಟಿ ಆರ್ ಪ್ಯಾನಿಕ್ ಇವೆಂಟ್ ಅರೈಸ್ ಆಗ್ತಿದೆ ಅನ್ನೋ ತರ ಡೇಟಾ ಅಂತೂ ಬಿಲ್ಡ್ ಆಗ್ತಿದೆ. ಅದಕ್ಕೆ ತಕ್ಕ ಹಾಗೆ ಈ 2 ಬ್ಯಾಂಕ್ಸ್ ಲಾಸ್ಟ್ 1 year ಇಂದ 40 to 60% ವರೆಗೂ ಫಾಲ್ ಆಗಿವೆ. ಅಂಡ್ ಗ್ಲೋಬಲ್ ಆಗಿನೂ ಒಂದು ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅನ್ನೋದು ರಿಸ್ಕ್ ಹೋಗ್ತಿದೆ ಅಂತ, ಕೊಲಾಪ್ಸ್ ಆಗೋಗುತ್ತೆ ಅಂತ ಬರ್ತಿರುವಂತ ಸ್ಟೇಟ್ಮೆಂಟ್ಸ್ ಎಲ್ಲಾನು ಕ್ರೆಡಿಟ್ ಸ್ವಿಸ್ ಅಂಡ್ ರಿಲೇಟೆಡ್ ಆಗಿ ಬರ್ತಿರುವಂತ ಸ್ಟೇಟ್ಮೆಂಟ್ಸ್ ಎಲ್ಲಾನು ಎಂಟೈರ್ ಫೈನಾನ್ಷಿಯಲ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಲೇಮನ್ ಕೊಲಾಪ್ಸ್ ಜೊತೆ ಕಂಪೇರ್ ಮಾಡ್ತಾ ಫೈನಾನ್ಷಿಯಲ್ ಮಾರ್ಕೆಟ್ ನಲ್ಲಿ ಸರ್ಕ್ಯುಲೇಟ್ ಆಗ್ತಿದೆ. ಈ ಡೇಟಾನು ಮಾರ್ಕೆಟ್ ಫಾಲ್ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಇವೆಂಟ್ ಆಗಿ ಪ್ಲೇ ಆಗಿದೆ. ಈಗ ನನ್ನ ಹತ್ರ ಇರುವಂತ ಒಪಿನಿಯನ್ ಶೇರ್ ಮಾಡ್ತೀನಿ. ಎಸ್, ಕ್ರೆಡಿಟ್ ಸ್ವಿಸ್ ರಿಲೇಟೆಡ್ ಆಗಿ, ಡಾಯ್ಚ್ ಬ್ಯಾಂಕ್ ರಿಲೇಟೆಡ್ ಆಗಿ ಆ ಥರ ಸ್ಪೆಕ್ಯುಲೇಷನ್ ಅಂತೂ ನಿಜ ಆಗ್ತಾ ಇದ್ರೆ, ಈಗ ಬರ್ತಿರೋಂಥ ಸ್ಪೆಕ್ಯುಲೇಷನ್ ನಿಜ ಆಗ್ತಾ ಇದ್ರೆ ಡೆಫಿನೆಟ್ಲಿ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಮೇಲೆ ಒಂದು ಬಿಗ್ ಇಂಪ್ಯಾಕ್ಟ್ ಇರುತ್ತೆ. ನಮ್ಮ ಮಾರ್ಕೆಟ್ಸು ಫಾಲ್ ಆಗ್ಬೋದು. ಆದರೆ 2008ನಲ್ಲಿ ಬಂದಿರುವಂಥ ಕೊಲಾಪ್ಸ್ಗೆ ಈಗ ನಾವು ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ಆ ಟೈಮ್ನಲ್ಲಿ ನಮ್ಮ ಬ್ಯಾಂಕ್ಸ್ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಒಂದು ಸ್ಟೆಬಿಲಿಟಿ ಅಂತೂ ತುಂಬಾ ಲೋನಲ್ಲಿತ್ತು. ಆ ಟೈಮಲ್ಲಿ ನಮ್ಮ ಬ್ಯಾಂಕ್ಸ್ ಇಷ್ಟೊಂದು ಬಿಗ್ ಕ್ರೈಸಿಸ್ನ ಫೇಸ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ಆದರೆ ಈಗ ಟೋಟಲ್ ಫೈನಾನ್ಷಿಯಲ್ ಸಿಸ್ಟಮ್ ಎಲ್ಲಾನು ಅನದರ್ ಲೆವೆಲ್ನಲ್ಲಿ ರೆಡಿಯಾಗಿದೆ. ಸೊ ಇಂಪ್ಯಾಕ್ಟ್ ಅಂತೂ ಇರುತ್ತೆ, ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ, ಓವರಾಲ್ ಲಿಕ್ವಿಡಿಟಿ ಅಂತೂ ಇಂಪ್ಯಾಕ್ಟ್ ಇರುತ್ತೆ. ಇನ್ವೆಸ್ಟರ್ಸ್ನಲ್ಲಿ ಫಿಯರ್ನು ಕ್ರಿಯೇಟ್ ಮಾಡಬಹುದು. ಪರ್ಟಿಕ್ಯುಲರ್ಲಿ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ನ ಒಂದು ಫಂಡ್ ಫ್ಲೋ ನಾವು ಒಂದು ಬಿಗ್ ವೇನಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಅದರಿಂದ ಆ ಥರ ಇವೆಂಟ್ಸ್ನಲ್ಲಿ ಗ್ಲೋಬಲ್ ಮಾರ್ಕೆಟ್ಸ್, ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸ್ನು ಪ್ರೆಷರ್ ಅಂತೂ ಇರುತ್ತೆ. ಆದರೆ ಲೇಮನ್ ಬ್ರದರ್ಸ್ ಕೊಲಾಪ್ಸ್ ಅಷ್ಟು ದೂರಕ್ಕಂತೂ ಹೋಗತ್ತಂತ ನಾನು ಅನ್ಕೊಂತಿಲ್ಲ. ಇದು ಖಂಡಿತವಾಗ್ಲೂ ನಡೆಯುತ್ತೆ. ಇವೆರಡು ಕೊಲಾಪ್ಸ್ ಆಗತ್ತೆ ಅಂತ ಅಂದರೆ ಡೆಫಿನೆಟ್ಲಿ ಮಾರ್ಕೆಟಲ್ಲಿ ಫಾಲ್ ಇರುತ್ತೆ. ಸ್ಟ್ರಾಂಗ್ ಆಗಿ ನಾವು ವಾಯ್ಸ್ನ ರೈಸ್ ಮಾಡ್ಬೋದು. ಆದರೆ ಬರ್ತಿರೋಂಥ ನ್ಯೂಸಲ್ಲಿ ಆ ಬ್ಯಾಂಕ್ಸ್ ರಿಲೇಟೆಡ್ ಆಗಿರೋಂಥ ವೀಕ್ ಡೇಟಾನಲ್ಲಿ ಎಷ್ಟವರೆಗೂ ನಿಜ ಇದೆ, ರಿಯಾಲಿಟಿ ಆರ್ ಬ್ಯಾಂಕ್ ಅವ್ರು ಬಂದು ನಮ್ಮ ಪರಿಸ್ಥಿತಿ ಇದು ಅಂತ ಅವ್ರು ಬಂದು ಎಕ್ಸ್ಪ್ಲೈನ್ ಮಾಡಿದ್ರೇನೆ ಬಿಟ್ರೆ ನಾವು ಅಸೆಸ್ ಮಾಡೋಕ್ಕಾಗಲ್ಲ. ಈ ಅನ್ಸರ್ಟನಿಟಿ ಜೊತೆನೆ ಫ್ರೈಡೇ ನಮ್ಮ ಮಾರ್ಕೆಟ್ಸ್ ಕ್ಲೋಸ್ ಆಗೋ ಟೈಮಲ್ಲಿ US ಮಾರ್ಕೆಟ್ಸ್ ಪಾಸಿಟಿವ್ನಲ್ಲಿ ಇತ್ತು. ಆದರೆ ಕ್ಲೋಸ್ ಆಗೋ ಪಾಯಿಂಟ್ಗೆ ಡೌ ಜೋನ್ಸ್ ನಿಯರ್ಲಿ 500 ಪಾಯಿಂಟ್ಸ್ ಹತ್ರ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಅನ್ಲೆಸ್ ಇವ್ರ ಹತ್ರ ಇಂದ ಅಫಿಷಿಯಲ್ ಸ್ಟೇಟ್ಮೆಂಟ್ಸ್ ಎಸ್ ನಮ್ಮ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಸ್ಟೇಬಲ್ ಆಗೇ ಇದೆ ಅಂತ ಅಪ್ಡೇಟ್ಸ್ ಬಂದ್ರೆ ಬಿಟ್ರೆ ಅದರ ಸ್ಟಾಕ್ ಪ್ರೈಸಸ್ ನಲ್ಲಂತೂ ಅಂಡ್ ಗ್ಲೋಬಲ್ ಈಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿರುವಂತ ಅನ್ಸರ್ಟನಿಟಿ ಕಂಟಿನ್ಯೂ ಆಗ್ಬೋದು. ಆದರೆ ಅದು ಲೇಮನ್ ಬ್ರದರ್ಸ್ ಅಷ್ಟೊಂದು ಬಿಗ್ ಇಂಪ್ಯಾಕ್ಟ್ ತೋರ್ಸತ್ತಾ ಅಂದ್ರೆ ಈಗ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ತಗೊಂತಿರೋಂಥ ರಿಸ್ಕ್ ಮ್ಯಾನೇಜ್ಮೆಂಟ್ ಮೆಜರ್ಸು ಅಷ್ಟೊಂದು ಎಕ್ಸ್ಟೆಂಡ್ಗೆ ಡ್ರ್ಯಾಗ್ ಮಾಡೋ ಥರ ಹೋಗುತ್ತೆ ಅನ್ನೋ ಥರ ನಾನಂತೂ ಅನ್ಕೊಂತಿಲ್ಲ. ಅಂಡ್ ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯುಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಫ್ರೆಂಡ್ಸ್, IT ಸ್ಟಾಕ್ಸು ಅಂಡ್ ಫಾರ್ಮಾ ಸ್ಟಾಕ್ಸ್ ರಿಲೇಟೆಡ್ ಆಗಿ ರೀಸೆಂಟ್ ಟೈಮ್ಸಲ್ಲಿ ಫಾಲ್ ಸ್ವಲ್ಪ ಜಾಸ್ತಿನೇ ಕಾಣಿಸ್ತಾ ಇದೆ ಅಲ್ವಾ? ಅದರ ಬಗ್ಗೆ ಡೇಟಾನ ಪ್ರೆಸೆಂಟ್ ಮಾಡೋಣಂತ ಹುಡುಕ್ತಾ ಇದ್ದರೆ ಆ ಟೈಮಲ್ಲಿ ಒಂದು ಇಂಪಾರ್ಟೆಂಟ್ ಡೇಟಾ ಕಾಣಿಸಿದೆ. ಅದು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ಕೊತಿದ್ದೀನಿ. ಫಾರ್ಮಾ ಸ್ಟಾಕ್ಸ್ ರಿಲೇಟೆಡ್ ಆಗಿ ನೀವು ಒಂದ್ಸಲಿ ಅಬ್ಸರ್ವ್ ಮಾಡಿದ್ರೆ ಫ್ರಮ್ 2015 ಟು ಇಲ್ಲಿವರೆಗೂ ನೀವು ಗಮನಿಸಿದ್ರೆ ಒಂದು ಬಿಗ್ ರಿಟರ್ನ್ಸ್ ಅಂತೂ ನಮಗೆ ಫಾರ್ಮಾ ಇಂಡೆಕ್ಸಲ್ಲಿ ಕಾಣಿಸಲ್ಲ. ಬಟ್ ಸೇಮ್ ಆ ಹೈಸಿಂದ ಆ ಪೀಕ್ಸಿಂದ ನೀವು ನಿಫ್ಟಿನ ಕಂಪೇರ್ ಮಾಡಿದ್ರೆ ನಿಫ್ಟಿ ಈಗ ರೀಸೆಂಟ್ ಟೈಮ್ಸಲ್ಲಿ ಬೀಳ್ತಿರೋದು ನೋಡ್ತಾ ಇದ್ದರೆ ಆಲ್ಮೋಸ್ಟು 95 to 100% ಹತ್ರ ರಿಟರ್ನ್ಸ್ ಕೊಟ್ಟ ಹಾಗೆ. 2015 ಪೀಕ್ಸಲ್ಲಿ ಇದ್ದಾಗ್ಲೂ ಫಾರ್ಮಾ ಇಂಡೆಕ್ಸು ನಿಫ್ಟಿನಲ್ಲಿ ವೆಯ್ಟೇಜು 7.5% ಹತ್ರ ಇತ್ತು ಫಾರ್ಮಾ ಸ್ಟಾಕ್ಸ್ ರಿಲೇಟೆಡ್ ಆಗಿ. ಆದರೆ ಈಗ 3.7%ಗೆ ನಿಫ್ಟಿ 50ನಲ್ಲಿ ಫಾರ್ಮಾ ವೆಯ್ಟೇಜ್ ಇದೆ. ಸೊ ನಿಫ್ಟಿ 50ಇಲ್ಲಿ ವೆಯ್ಟೇಜ್ ಕಮ್ಮಿ ಆಗಿದೆ. ಅದಕ್ಕೆ ಕಾರಣವಾಗಿ ಮ್ಯೂಚುವಲ್ ಫಂಡ್ಸು ಹೋಲ್ಡ್ ಮಾಡ್ತಿರೋವಂಥ ಶೇರ್ಸನ್ನು 3 years ಲೋನಲ್ಲಿದೆ. ಇವೆಲ್ಲ ನಿಮಗೆ ಈಗ ಏನಕ್ಕೆ ಹೇಳ್ತಿದ್ದೇನೆ ಅಂದರೆ ಎಂಟೈರ್ ಫಾರ್ಮಾ ಸ್ಪೇಸ್ ರಿಲೇಟೆಡ್ ಆಗಿ ನಾವು 2020 ಲೋಸಿಂದ ನೋಡಿದ್ರೆ ಒಳ್ಳೆ ರ್ಯಾಲಿ ಕಾಣಿಸುತ್ತೆ. ಆದರೆ ಟೈಮ್ ಬ್ಯಾಕಿಂದ ಫಾರ್ಮಾ ಸ್ಪೇಸ್ನಲ್ಲಿ ಒಂದು ಕನ್ಸಲ್ಟೇಷನ್ ನಮ್ಗೆ ಕಾಣಿಸ್ತಾ ಇದೆ. ಬಟ್ ಆ ಕನ್ಸಲ್ಟೇಷನ್ ರಿಲೇಟೆಡ್ ಆಗಿ ರೀಸೆಂಟ್ ಟೈಮ್ಸಲ್ಲಿ ನೀವು ಗಮನಿಸ್ತಾ ಇದ್ರೆ ಮಾರ್ಕೆಟ್ ರಿಲೇಟೆಡ್ ಆಗಿ ಡೌನ್ ಟ್ರೆಂಡ್ ಕಾಣಿಸಿದಾಗೆಲ್ಲೂ ಫಾರ್ಮಾ ಸ್ಟಾಕ್ಸ್ ರಿಲೇಟೆಡ್ ಆಗಿ ಅಪ್ಸೈಡ್ ಮೂವು ಆಲ್ಮೋಸ್ಟ್ 5% ಹತ್ರ ಲಾಸ್ಟ್ 5 days ಅಲ್ಲಿ ಫಾರ್ಮಾ ಇಂಡೆಕ್ಸ್ ಬೆಳೀತಿದೆ ಅಂದರೆ ವೆರಾಸ್ ನಿಫ್ಟಿನೂ ಅದೇ 5 days ಟ್ರೇಡಿಂಗ್ ಸೆಷನ್ ಅಲ್ಲಿ 1.5% ಹತ್ರ ನೆಗೆಟಿವ್ನಲ್ಲಿದೆ. ಈ ಕೋರಿಲೇಷನ್ ಏನಕ್ಕೆ ಅಂತ ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ ರೀಸೆಂಟ್ ಟೈಮ್ಸಲ್ಲಿ ಮಾರ್ಕೆಟಲ್ಲಿರುವಂಥ ವೀಕ್ನೆಸ್ಸು ಸ್ವಲ್ಪ ಇಂಡೆಕ್ಸ್ನಲ್ಲಿ ಕಾಣಿಸ್ತಾ ಇಲ್ಲ. ಅದರಲ್ಲಿ ಒನ್ ಆಫ್ ದ ಇಂಡೆಕ್ಸು ಫಾರ್ಮಾ ಇಂಡೆಕ್ಸು. ಆ್ಯಂಡ್ ವ್ಯಾಲ್ಯೂಯೇಷನ್ ವೈಸು ಮೋಸ್ಟ್ ಆಫ್ ದಿ ಫಾರ್ಮಾ ಸ್ಟಾಕ್ಸು ಹೈಸಿಂದ ತುಂಬಾವರೆಗೂ ಕರೆಕ್ಟ್ ಆಗಿವೆ. ಅದರಿಂದ ಈ ಫಾಲ್ನಲ್ಲಿ IT ಸ್ಪೇಸ್ ಜೊತೆಗೆ ರೀಸೆಂಟಾಗಿ IT ಸ್ಪೇಸ್ ಬಗ್ಗೆ ಮೆನ್ಷನ್ ಮಾಡ್ತಾ IT ಸ್ಪೇಸ್ ಜೊತೆಗೆ ಫಾರ್ಮಾ ಸ್ಪೇಸ್ ನಾವು ಕನ್ಸಲ್ಟೇಷನಲ್ಲಿ ತಗೋಬಹುದು.
ಇದಕ್ಕೆ ರೀಸನ್ನು ರುಪಿ ರಿಲೇಟೆಡ್ ಆಗಿ ಡಿಪ್ರಿಷಿಯೇಷನ್ ಕಾಣಿಸ್ತಾ ಇದೆ ಅಲ್ವಾ. ರುಪಿ ವೀಕ್ ಆಗ್ತಾ ಇದೆ ಅಂದರೆ ಡಾಲರ್ಸು ಸ್ಟ್ರೆಂಥನ್ ಆಗುತ್ತೆ. ಅದರಿಂದ ಮೋಸ್ಟ್ ಆಫ್ ದಿ ಫಾರ್ಮಾ ಪ್ಲೇಯರ್ಸ್ನು 30-40% ಆಫ್ ದ ರೆವಿನ್ಯೂಸ್ನ ಡಾಲರ್ನಲ್ಲೇ ಸಂಪಾದನೆ ಮಾಡ್ತಾ ಇರ್ತಾರೆ. ಇದೂ ಒಂದು ರೀಸನ್. ಎರಡನೇದು, ಇವು ರಿಲೇಟೆಡ್ ಆಗಿರೋಂಥ ರಾ ಮೆಟೀರಿಯಲ್ಸು API ಪ್ರೈಸನ್ನು ಇನ್ಫ್ಲೇಷನ್ ಪ್ರೀವಿಯಸ್ ಆಗಿತ್ತಲ್ವ, ಇನ್ಫ್ಲೇಷನ್ ಜಾಸ್ತಿ ಬೆಳೆಯುತ್ತಂತ ಅನ್ನೋ ಟೈಮಲ್ಲಿ ಸಡನ್ ಆಗಿ ಜಾಸ್ತಿ ಆಗೋಗಿವೆ. ಚೈನಾ ರಿಲೇಟೆಡ್ ಆಗಿರೋಂಥ ಅನ್ಸರ್ಟನಿಟಿ ನೇಮ್ಸಿಂದಾನು, ಯುರೋಪ್ ರಿಲೇಟೆಡ್ ಆಗಿರೋಂಥ ಅನ್ಸರ್ಟನಿಟಿ ಹೆಸರಿಂದಾನು ಜಾಸ್ತಿ ಆಗೋಗಿವೆ. ಆದರೆ ಅವನು ರೀಸೆಂಟ್ ಟೈಮ್ಸಲ್ಲಿ ಮೋಸ್ಟ್ ಆಫ್ ದಿ API ಪ್ರೈಸಸ್ ಕೂಲ್ ಆಗ್ತಿದೆ. ಅದರಿಂದ ಇವ್ರ ಮೇಲೆ ಅಪ್ಕಮಿಂಗ್ ಕ್ವಾರ್ಟರ್ಸ್ನಲ್ಲಿ ರಾ ಮಟೀರಿಯಲ್ ಕಾಸ್ಟು, ಇನ್ಫ್ಲೇಷನ್ ಕಾಸ್ಟ್ ಅನ್ನೋದು ಕಮ್ಮಿ ಆಗೋದಕ್ಕೆ ಚಾನ್ಸಸ್ ಇದೆ. ಇದರ ಜೊತೆಗೆ US ಅಲ್ಲಿ ಪ್ರೈಸಿಂಗ್ ಎರೋಷನ್ ಅನ್ನೋದು ಮೀನ್ಸ್ ಈ ಕಂಪನೀಸು US ಗೆ ಕಳಿಸಿ ಮಾಡ್ತಿರೋಂಥ ಸೇಲ್ಸ್ ರಿಲೇಟೆಡ್ ಆಗಿ ಮಾರ್ಜಿನ್ ಅನ್ನೋದು ರೀಸೆಂಟ್ ಕ್ವಾರ್ಟರ್ಸ್ನಲ್ಲಿ ಜಾಸ್ತಿ ಇಂಪ್ಯಾಕ್ಟ್ ಆಗಿವೆ. ಬಟ್ ಡ್ಯಾಮೇಜ್ ಎಲ್ಲಿವರೆಗೂ ನಡೀಬೇಕು ಅಷ್ಟವರೆಗೂ ನಡೆದಿದೆ. ಆ್ಯಂಡ್ ಕಮಿಂಗ್ ಕ್ವಾರ್ಟರ್ಸ್ನಲ್ಲಿ ರಿವೈವ್ ಆಗುತ್ತೆ ಅನ್ನೋ ಥರ ಕಮೆಂಟ್ಸ್ ಅಂತೂ ರೀಸೆಂಟ್ ಟೈಮ್ಸಲ್ಲಿ ಫಾರ್ಮಾ ಕಂಪನೀಸು ಕೊಡ್ತಿವೆ. ಅದರಿಂದ ಇಫ್ ಇನ್ ಕೇಸ್ ಅದು ರಿಫ್ಲೆಕ್ಟ್ ಆಗ್ತಾ ಇದ್ರೆ ಇವರ ನಂಬರ್ಸಲ್ಲಾದರೂ ಒಂದು ಬೇಸ್ ಪಾಯಿಂಟ್ನ ಫಾರ್ಮಾ ರಿಲೇಟೆಡ್ ಆಗಿ ಒಂದು ಟರ್ನರ್ ಪಾಯಿಂಟ್ ಇರುತ್ತೆ. ಮೀನ್ಸ್ ಆ ಥರ ಫ್ಲಾಟ್ ಆಗಿ ನಂಬರ್ಸ್ ಇದ್ರೂ ಮಾರ್ಜಿನ್ಸ್ ಅಲ್ಲಿರುವಂಥ ಸ್ಟೆಬಿಲೈಸ್ ಆಗೋದು, ಆರ್ ಮಾರ್ಜಿನ್ಸ್ ಇಂಪ್ರೂವ್ ಆಗ್ತಾ ಇದ್ರೆ ಅಪ್ಸೈಡ್ಗೆ ಮೂವ್ ಆಗೋದು. US ರಿಲೇಟೆಡ್ ಆಗಿರುವಂಥ ಮಾರ್ಜಿನ್ಸ್ ಪ್ರೆಷರ್ಸು ಫೇಸ್ ಮಾಡ್ತಿರುವಂಥ ಸ್ಟಾಕ್ಸ್ಗೆ ನಮಗಿದು ಅಪ್ಕಮಿಂಗ್ ಕ್ವಾರ್ಟರ್ಸ್ನಲ್ಲಿ ಕಾಣಿಸುತ್ತೆ. ಇದಕ್ಕೆ ಅಡಿಷನ್ ಆಗಿ ಇಂಡಿಯಾನಲ್ಲೂ ನ್ಯಾಷನಲ್ ಲಿಸ್ಟ್ ಆಫ್ ಎಸೆನ್ಷಿಯಲ್ ಮೆಡಿಸಿನ್ಸ್ ರಿಲೇಟೆಡ್ ಆಗಿ NLEM ರಿಲೇಟೆಡ್ ಆಗಿನೂ ಪ್ರೈಸಸ್ ರಿವಿಷನ್ ಕಾಣಿಸಿದೆ. ಅದರಿಂದ ರೀಸೆಂಟ್ ಟೈಮ್ಸಲ್ಲೂ ಇದು ಫಾರ್ಮಾ ಸ್ಪೇಸ್ನ ಪಾಸಿಟಿವ್ ಆಗೇ ಮೂವ್ ಮಾಡುತ್ತೆ. ಅದರಿಂದ ಈ ರಿಸಲ್ಟ್ಸ್ ಇಂದಾನೆ ಅಪ್ಕಮಿಂಗ್ ಟೈಮ್ಸಲ್ಲಿ ಫಾರ್ಮಾ ಸ್ಪೇಸ್ನ ಸ್ಟಡಿ ಮಾಡೋದಕ್ಕೆ ರೀಸನ್ ಆಗಿ ನೋಡಬಹುದು. ಎಂಟೈರ್ ಫಾರ್ಮಾ ಸ್ಪೇಸ್ ಎಲ್ಲಾನು ಜಾಸ್ತಿ ಕರೆಕ್ಟ್ ಆಗಿದೆ ಅಂದರೆ ಅಲ್ಲ. ಸ್ವಲ್ಪ ಸ್ಟಾಕ್ಸು ಸಿಪ್ಲಾ ತಗೊಂಡ್ರೆ, ಸನ್ಫಾರ್ಮಾ ತಗೊಂಡ್ರು ಇವು ವ್ಯಾಲ್ಯೂಯೇಷನ್ ಪರವಾಗ್ಲೂ ದೊಡ್ಡದಾಗಿನೂ ಕರೆಕ್ಟ್ ಆಗಿಲ್ಲ. 52 ವೀಕ್ಸ್ ಹೈ ವ್ಯಾಲ್ಯೂಯೇಷನಲ್ಲಿ ಟ್ರೇಡ್ ಆಗ್ತಿವೆ. ವೆರಾಸ್ ನೀವು ದಿವಿಸ್ ಆದರೂ, ಅರಬಿಂದ ಫಾರ್ಮಾ ತಗೊಂಡ್ರು ಆ್ಯಂಡ್ ಈವನ್ ಬಯೋಕಾನ್ ತಗೊಂಡ್ರು ಇವು ಸಿಗ್ನಿಫಿಕೆಂಟ್ ಆಗಿ ಕರೆಕ್ಟ್ ಆಗಿವೆ. ಸಿಪ್ಲಾ ಆ್ಯಂಡ್ ಸನ್ಫಾರ್ಮಾ ಕರೆಕ್ಟ್ ಆಗದೆ ಇರೋದಕ್ಕೆ ರೀಸನ್ ಈವನ್ ಈ ಥರ ವೀಕ್ ಎನ್ವಿರಾನ್ಮೆಂಟಲ್ಲೂ ಅವರು ಬೆಟರ್ ನಂಬರ್ಸ್ ಪೋಸ್ಟ್ ಮಾಡ್ತಾ ಇರೋದು. ವೆರಾಸ್ ದಿವಿಸ್ ಆದರೂ, ಅರಬಿಂದ ಫಾರ್ಮಾ ಆದರೂ, ಬಯೋಕಾನ್ ಆದರೂ ಇವು ರಿಲೇಟೆಡ್ ಆಗಿ ವೀಕ್ನೆಸ್ ಬರೋದಕ್ಕೆ ರೀಸನು ಮಿಕ್ಕಿರೋ ಕಾಂಪಿಟೇಟರ್ ಜೊತೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ವೀಕ್ ನಂಬರ್ಸ್ನ ಡೆಲಿವರಿ ಮಾಡಿರೋ ಕಾರಣವಾಗಿ. ಬಟ್ ಓವರ್ ಆಲ್ ಫಾರ್ಮಾ ಸ್ಪೇಸ್ನಲ್ಲೂ ಅಪ್ಕಮಿಂಗ್ ಮಂತ್ಸಲ್ಲಿ ಅನ್ಲೈಕ್ ಬೇರೆ ಸೆಕ್ಟರ್ ಅಷ್ಟೊಂದು ಸಿಗ್ನಿಫಿಕೆಂಟ್ ಆಗಿ ಇಂಪ್ಯಾಕ್ಟ್ ಆಗೋದಕ್ಕೆ ಪ್ರಾಬಬಿಲಿಟಿ ಇಲ್ಲ. ಅದರಿಂದ ಮೀನ್ಸ್ ಇದು ಡಿಸಿಪ್ಲಿನರಿ ಸ್ಪೆಂಡಿಂಗ್ ಅಂತೂ ಅಲ್ಲ. ಲೈಕ್ ಹಣ ಇದ್ರೇನೆ ಪರ್ಚೇಸ್ ಮಾಡೋಣ, ಇಲ್ಲ ಅಂದ್ರೆ ಖರ್ಚು ಮಾಡಬಾರ್ದು ಅನ್ನೋ ಅಂತ ಕ್ಯಾಟಗರಿ ಅಲ್ಲ. ಹಣ ಇದ್ರೂ ಇಲ್ಲ ಅಂದ್ರೂ ನಮಗೆ ಹೆಲ್ತ್ ಸರಿಯಾಗಿಲ್ಲ ಅಂದವಾಗ ಖಂಡಿತವಾಗ್ಲೂ ಪರ್ಚೇಸ್ ಮಾಡಬೇಕಾಗಿರೋಂಥ ಎಲಿಮೆಂಟ್ಸ್. ಅದರಿಂದ ಇದರ ರಿಲೇಟೆಡ್ ಆಗಿ ಅಷ್ಟೊಂದು ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಅಂತೂ ಬೇರೆ ರೀಸನ್ಸ್ ಅಂತ ಕಾಣಿಸಲ್ಲ. ಅದರಿಂದ ಫಾರ್ಮಾ ಸ್ಟಾಕ್ಸ್ ರಿಲೇಟೆಡ್ ಆಗಿ ಬರೆದಿರುವಂಥ ದಿಸಗಳಲ್ಲಿ ಯಾವುದಾದ್ರೂ ಅನ್ಸರ್ಟನಿಟಿ ಇತ್ತು, ಸ್ಟಾಕ್ ರಿಲೇಟೆಡ್ ಆಗಿ ಫಾಲ್ಸ್ ಕಾಣಿಸ್ತಾ ಇದ್ರೆ ಲಾಂಗ್ ಟರ್ಮ್ಗೆ ನಾವು ಫೋಕಸ್ ಮಾಡಬಹುದು. ನೆಕ್ಸ್ಟ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡಿದ್ರೆ ಪ್ರೆಸೆಂಟು ಸಪೋರ್ಟ್ ಅಂತೂ ನಿಫ್ಟಿ 16,840. ಇಫ್ ಅದನ್ನು ಬ್ರೇಕ್ ಆಗಿ ಡೌನ್ ಸೈಡ್ ಬರ್ತಿದ್ರೆ 16,750. ಪ್ರೀವಿಯಸ್ಲೂ 16,750 ಹತ್ರ ಬಂದಾಗ ಮಾರ್ಕೆಟ್ನಲ್ಲಿ ಒನ್ ಡೈರೆಕ್ಷನಲ್ಲಿ ಮೂವ್ ಕಾಣಿಸಿದೆ ಅಲ್ವಾ. ಅದರಿಂದ ಆ ಲೆವೆಲ್ನ ಇಂಪಾರ್ಟೆಂಟಾಗಿ ಗಮನಿಸಿ. ಆ್ಯಂಡ್ ಅಪ್ಸೈಡು 16,920 ಆ್ಯಂಡ್ ಅಬೌವ್ 17,050 to 17,080 ಆ 30 ಪಾಯಿಂಟ್ ರೇಂಜ್ನ ನಿಫ್ಟಿನಲ್ಲಿ ಗಮನಿಸಿ. ಆ್ಯಂಡ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಅಪ್ಸೈಡು 38,160 ಆ್ಯಂಡ್ ಅದರ ಅಬೌವ್ 38,340. ಬ್ಯಾಂಕ್ ನಿಫ್ಟಿ ಬಿಲೋ ಬಂದರೆ ಪ್ರೀವಿಯಸ್ ಆಗಿ ಮಲ್ಟಿಪಲ್ ಟೈಮ್ ನಮಗೆ ಸಪೋರ್ಟಾಗಿ ಕಾಣಿಸಿರುವಂಥ ರೇಂಜು 37,650, ಅದರ ಬಿಲೋ 37,550. ಆ 100 ಪಾಯಿಂಟ್ ಝೋನ್ನ ಗಮನಿಸಬಹುದು. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ವೀಕ್ಲಿ ಹಾಗೆ ಮಂತ್ಲಿ ಎಕ್ಸ್ಪೈರಿಯಲ್ಲಿ ಇರುವಂಥ ಕಾಂಟ್ರಾಕ್ಟ್ ಡೇಟಾನ ಗಮನಿಸ್ತಾ ಇದ್ರೆ ಪ್ರೆಸೆಂಟ್ ಇರುವಂಥ ಲೆವೆಲ್ಸಿಂದ ಟಾಪ್ ಸೈಡು 17,000 ಆ್ಯಂಡ್ ಅದರ ಅಬೌವ್ 17,200 ಹತ್ರ ಡೇಟಾ ಬಿಲ್ಡ್ ಆಗ್ತಿದೆ. ಆ್ಯಂಡ್ ಡೌನ್ ಸೈಡು 16,700 ಹತ್ರ ಆ್ಯಂಡ್ ಅದರ ಬಿಲೋ 16,500 ಹತ್ರ ಡೇಟಾ ಬಿಲ್ಡ್ ಆಗ್ತಿದೆ. ಫಾರ್ ದ ಸೇಫ್ ಸೈಡ್ ರೀಸೆಂಟ್ ಡೇಸಲ್ಲಿ ನಾವು ಅನ್ಕೊಂಡು ಹಾಗೆ ಟಾಪ್ ಸೈಡು 17,250 ಬಿಲೋ ಇರೋವರೆಗೂ ನಾವು ಬೇರಿಷಾಗಿ ನೋಡ್ಬೋದು ಅಂತ ಅನ್ಕೊಂತಿದ್ದೀವಲ್ಲ. ಅದರಿಂದ ಟಾಪ್ ಸೈಡು 17,300 ರೆಸಿಸ್ಟೆಂಟ್ ಆಗಿ, ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ, ಡೌನ್ ಸೈಡ್ ಮಾತ್ರ 16,700 ವೆರಿ ನಿಯರ್ ಆಗಿದೆ ಅಲ್ವಾ. ಅದರಿಂದ ಇನ್ ಕೇಸ್ ಅದೇನಾದ್ರು ಬ್ರೇಕ್ ಆಗ್ತಾ ಇದ್ರಿ 16,500ನ ಇಂಪಾರ್ಟೆಂಟ್ ಗುಡ್ ಸಪೋರ್ಟು. ಅದರಿಂದ ಪುಟ್ ರೈಟರ್ಸು 16,700ನ ಕಂಪೇರ್ ಮಾಡಿದ್ರೆ 16,500ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಬೆಟರ್ ಆಪ್ಷನ್ ಆಗುತ್ತೆ. ಸೊ ಫಾರ್ ದ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಸೊ 16,500 to 17,300 ಈ 800 ಪಾಯಿಂಟ್ ರೇಂಜ್ ನಾವು ಅಪ್ಕಮಿಂಗ್ ಡೇಸ್ನಲ್ಲಿ ನಿಫ್ಟಿ ಇರ್ಬೋದು ಅನ್ನೋ ಥರ ಕಾಲ್ ಆ್ಯಂಡ್ ಪುಟ್ ರೈಟರ್ಸು ಭಾವಿಸ್ತಾ ಇದ್ದಾರೆ.
ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆ್ಯಕ್ಟಿವೇಟ್ ಮಾಡಿಕೊಳ್ಳಿ. ಈ ಡೇಟಾ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.